ಸ್ನೇಹಿತರೆ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕನ್ಯಾ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಯಾವೆಲ್ಲ ವಿಚಾರಗಳಲ್ಲಿ ಇವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಯಾವೆಲ್ಲ ವಿಚಾರಗಳಲ್ಲಿ ಲಾಭದ ಜೊತೆಗೆ ನೆಮ್ಮದಿ ಸಿಗುತ್ತೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕನ್ಯಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕನ್ಯಾ ರಾಶಿಯವರಿಗೆ ಈ ಒಂದು ಸಂದರ್ಭ ಅತ್ಯಂತ ಸುಸಂದರ್ಭವಾಗಿದ್ದು, ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದ್ದು, ಇವರ ಜೀವನದಲ್ಲಿ ಭಗವಂತನ ವರಗಳು ಇವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡ್ತಾ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಇದ್ದು, ಮನೆ, ವಾಹನ, ಚಿನ್ನಾಭರಣ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರು ಅನೇಕ ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸ್ತಾ ಇರೋದ್ರಿಂದ ಶುಭ ಯೋಗಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಯೋಗಗಳ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಶ್ರೀಮಂತರಾಗುವ ಭಾಗ್ಯ ಪ್ರಾಪ್ತಿಯಾಗ್ತಾ ಇತ್ತು. ಶನಿ ಆಳುವ ರಾಶಿ ಮಕರ ರಾಶಿ, ಮಂಗಳ, ಶುಕ್ರ, ಬುಧ ಹಾಗೂ ಸೂರ್ಯ ಸಂಯೋಗವಾಗ್ತಿರೋದ್ರಿಂದ ಈ ಒಂದು ರಾಶಿಯ ಮೇಲಿನ ಪ್ರಭಾವಕ್ಕಿಂತ ಹೆಚ್ಚಾಗಿ ಕನ್ಯಾ ರಾಶಿಯವರಿಗೆ ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ, ಆದಿತ್ಯ ಮಂಗಳ ಯೋಗ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಬುದ್ಧಿಶಕ್ತಿ, ಜಾಣತನ, ಜ್ಞಾನ, ಅರಿವಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಸಂಪತ್ತು, ಸಮೃದ್ಧಿ, ಸೌಲಭ್ಯ, ಕುಟುಂಬ ಹಾಗೆ ಸಂತೋಷದ ಜೀವನ, ವೈವಾಹಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶುಭ ಫಲಗಳನ್ನ ಈ ರಾಶಿಯವರು ಕಾಣ್ತಾರೆ ಅಂತ ಹೇಳಬಹುದು. ವಿದೇಶದಲ್ಲಿ ಓದ್ತಾ ಇರ್ತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಇದ್ದಕ್ಕಿದ್ದಂತೆ ಹಣದ ಹರಿವು ಕೂಡ ಹೆಚ್ಚಾಗತ್ತೆ. ಆರ್ಥಿಕ ಲಾಭಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ. ಹಣ ಆಗಮನಕ್ಕಿದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ಆಸ್ತಿ, ವಾಹನ ಖರೀದಿ ಮಾಡಲು ಸಾಧ್ಯ ಆಗತ್ತೆ. ಇದಲ್ಲದೆ ಪೂರ್ವಜರ ಆಸ್ತಿ ಕೂಡ ಲಭ್ಯವಾಗತ್ತೆ. ನಿಮ್ಮ ಜಾತಕದಲ್ಲಿ ಸಾಕಷ್ಟು ಲಾಭಗಳನ್ನ ನೀವು ಕಾಣಬಹುದು. ಇರ್ತಕ್ಕಂಥ ಎಲ್ಲ ಗ್ರಹ ದೋಷಗಳು ಕೂಡ ನಿವಾರಣೆಯಾಗಿ ನೀವು ಅತ್ಯದ್ಭುತವಾದಂತಹ ಜೀವನವನ್ನ ನಡೆಸ್ತೀರಾ. ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಪ್ರಾಪ್ತಿಯಾಗತ್ತೆ. ಕೃಷಿ, ಸರ್ಕಾರಿ ಕೆಲಸದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದ್ಭುತವಾದ ಕ್ಷಣಗಳು ಶುರುವಾಗ್ತಿದೆ ಅಂತ ಹೇಳಬಹುದು. ಮನೆ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳು ನಿಮ್ಮನೆ ಹುಡುಕಿಕೊಂಡು ಬರುತ್ತೆ. ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇದು ಸುಸಂದರ್ಭವಾಗಿದ್ದು, ಸರ್ಕಾರಿ ಉದ್ಯೋಗಕ್ಕೇನಾದ್ರೂ ನೀವು ಪ್ರಯತ್ನವನ್ನ ಮಾಡ್ತಿದ್ರೆ ಅದು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಅನೇಕ ಸವಾಲುಗಳನ್ನ ಸ್ವೀಕರಿಸುವ ಧೈರ್ಯ ಮತ್ತೆ ಶೌರ್ಯ ಹಾಗೂ ಬುದ್ಧಿವಂತಿಕೆಯನ್ನ ವೃದ್ಧಿಸ್ಕೊಳ್ತೀರಾ. ಶಿಕ್ಷಣ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಹಣ ಆಗಮನ ಸುಲಭವಾಗ್ತಾ ಹೋಗುತ್ತೆ. ಉದ್ಯೋಗದ ಮನೆಯಲ್ಲಿ ಶಕ್ತಿಶಾಲಿ ಗ್ರಹಗಳು ಇರೋದ್ರಿಂದ ಬಡ್ತಿ, ಉನ್ನತ ಸ್ಥಾನ, ಆಡಳಿತ, ಅಧಿಕಾರ ನಿಮ್ಮದಾಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ಸಿಗುವ ಲಕ್ಷಣಗಳಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸ್ತಿರೋರಿಗೆ ವಿಶೇಷ ಪ್ರಯೋಜನಗಳು ಇದೆ. ಜೊತೆಗೆ ಸಂಪತ್ತು, ಸೌಕರ್ಯ, ಸಕಲ ವೈಭೋಗಗಳನ್ನ ನೀವು ಕಾಣ್ತೀರಾ. ರಿಯಲ್ ಎಸ್ಟೇಟ್ ಹೂಡಿಕೆಗಳಲ್ಲಿ ಲಾಭ ಪಡೆಯುವ ಸಾಧ್ಯತೆ ಇದ್ದು ನಿಮ್ಮ ಹಣಕಾಸಿನ ಜೀವನ ವೃದ್ಧಿಯಾಗತ್ತೆ. ಬಂಪರ್ ಲಾಟ್ರಿ ಹೊಡಿತಕ್ಕಂಥ ಸಮಯ ಇದಾಗಿದ್ದು, ವಿಶೇಷ ಸಂದರ್ಭ ಇದಾಗಿರೋದ್ರಿಂದ ಗುರು ಸಂಪತ್ತನ್ನು ಕೂಡ ಆಕರ್ಷಣೆ ಮಾಡ್ತಾನೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತೆ. ಹಿಂದೆ ಮಾಡಿದ ಸಾಲಗಳು ಈ ಒಂದು ಸಂದರ್ಭದಲ್ಲಿ ತೀರ್ತಾ ಹೋಗುತ್ತೆ. ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶಗಳನ್ನು ನೀವು ಕಂಡುಕೊಳ್ತೀರಾ. ಇನ್ನು ನಿಮ್ಮ ಜಾತಕದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿದ್ದು, ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನ ಕಾಣ್ತೀರಾ. ಇನ್ನು ಕೆಲಸ, ಬಡ್ತಿ, ಪೂರ್ವಜರ ಆಸ್ತಿಯನ್ನ ಕೈ ಸೇರುವಂತೆ ಇದೀಗ ಗುರುಗ್ರಹವು ಮಾಡ್ತಾ ಇತ್ತು. ಸೂರ್ಯನ ಪ್ರಭಾವ ಕೂಡ ನಿಮ್ಗೆ ಇರೋದ್ರಿಂದ ಮಾನಸಿಕ ಶಾಂತಿ ಹೆಚ್ಚಿಗೆ ಆಗುತ್ತೆ. ಅಧಿಕಾರ, ಆಸ್ತಿ, ಅಧಿಕ ಸಂಬಳ ನಿಮ್ಮ ಕೈ ಸೇರುತ್ತೆ. ಉದ್ಯೋಗದಲ್ಲಿ ಬರುವ ಎಲ್ಲ ಸವಾಲುಗಳನ್ನ ನೀವು ಮೆಟ್ಟಿ ನಿಲ್ತೀರಾ. ಸಂಗಾತಿಯೊಂದಿಗಿನ ಸಂಬಂಧಗಳು ಸುಧಾರಣೆ ಕಾಣುತ್ತೆ. ನಿಮ್ಮ ಬುದ್ಧಿವಂತಿಕೆ, ಧೈರ್ಯ, ಕೆಲಸದಲ್ಲಿ ಆಸಕ್ತಿ ದ್ವಿಗುಣವಾಗುವಂತೆ ಮಾಡುತ್ತೆ ಅಂತ ಹೇಳಬಹುದು. ಜೊತೆಗೆ ನೀವೆಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದ್ರಿಂದ ಆ ಸವಾಲುಗಳು ನಿಮ್ಮಿಂದ ದೂರ ಓಡಿ ಹೋಗುತ್ತೆ ಅಂತ ಹೇಳಬಹುದು. ನಿಮ್ಮ ಶತ್ರುಗಳು ಇದೀಗ ಮಿತ್ರರಾಗ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭ,
ಜೊತೆಗೆ ಸಂಪತ್ತು ಎರಡನ್ನೂ ಕೂಡ ಕಾಣ್ತೀರಾ ಅಂತ ಹೇಳಬಹುದು. ಹೂಡಿಕೆಯನ್ನು ಕೂಡ ಮಾಡ್ತೀರಾ. ಹಣಕಾಸಿನ ಸ್ಥಿತಿ ಉತ್ತಮವಾಗ್ತಾ ದೀರ್ಘಕಾಲದ ಹೂಡಿಕೆ ಯೋಜನೆ ರೂಪಿಸಲು ಸುವರ್ಣ ಕಾಲ ಇದಾಗಿದೆ. ನೀವು ನಿಮ್ಮ ಮಾತುಗಾರಿಕೆಯಿಂದ ಸಹೋದ್ಯೋಗಿಗಳನ್ನ ಮೆಚ್ಚಿಸ್ತೀರಾ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋರಿಗೆ ಹಣಬಲ ಹಾಗೂ ಜನಬಲ ಪ್ರಾಪ್ತಿಯಾಗುತ್ತೆ. ಹಿಂದೆಂದು ಕಂಡಿರದ ಶುಭ ಫಲಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ಆತುರದ ನಿರ್ಧಾರದಿಂದಾಗಿ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದ್ದು, ಜೊತೆಗೆ ವೃತ್ತಿ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಆದ್ರೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಹಣದ ವಿಷಯದಲ್ಲಿ ನಿಧಾನಗತಿ ಇರುತ್ತೆ. ಬಜೆಟ್ ಮರುಪರಿಶೀಲಿಸೋದು ಉತ್ತಮ ಅಂತ ಹೇಳಲಾಗ್ತಿದ್ದು, ಹೂಡಿಕೆ ಮಾಡೋದಕ್ಕೆ ಅವಸರ ಮಾಡೋಕೆ ಹೋಗಬೇಡಿ. ನೀವು ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹವನ್ನು ಕೂಡ ಕಂಡುಕೊಳ್ತಾ ಇರೋದ್ರಿಂದ ಮಾರ್ಕೆಟಿಂಗ್ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರೋರಿಗೆ ಲಾಭದಾಯಕ ಸಮಯ ಇದಾಗಿದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುತ್ತೆ. ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆಗಳು ಬಗೆಹರಿಯುತ್ತೆ. ಸಹೋದ್ಯೋಗಿಗಳೊಂದಿಗೆ ಪ್ರವಾಸದ ಯೋಜನೆಗಳನ್ನ ನೀವು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀರಾ ಅಂತ ಹೇಳಬಹುದು. ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗೋದ್ರ ಜೊತೆಗೆ ತಾಳ್ಮೆಯಿಂದ ಕೆಲಸವನ್ನ ನಿರ್ವಹಿಸ್ತೀರಾ. ಆಸ್ತಿ ಖರೀದಿ ಅಥವಾ ಹೂಡಿಕೆಗೆ ಸಂಬಂಧಿಸಿದಂತೆ ಹಿರಿಯರ ಸಲಹೆ ಪಡ್ಕೊಂಡ್ರೆ ಒಳ್ಳೆಯದು. ತಾಳ್ಮೆಯಿಂದ ಇದ್ರೆ ಇನ್ನೂ ತುಂಬಾ ಒಳ್ಳೆಯದು. ಹೂಡಿಕೆಯಿಂದ ಲಾಭವನ್ನ ನಿರೀಕ್ಷೆ ಮಾಡಬಹುದು, ಆದ್ರೆ ಅನುಭವವಿಲ್ಲದೆ ಮುಂದುವರಿಯೋದು ಬೇಡ. ಸಲಹೆ ಪಡೆದ ನಂತರವಷ್ಟೇ ಮುಂದುವರಿಯೋದು ಒಳ್ಳೆಯದು. ನಿರುದ್ಯೋಗಿಗಳ ಪ್ರಯತ್ನದಿಂದಲೇ ಮಾತ್ರ ಕೆಲಸವನ್ನ ಪಡೆಯಲು ಸಾಧ್ಯ ಆಗುತ್ತೆ. ನೀವು ಎಷ್ಟು ಕಠಿಣ ಪರಿಶ್ರಮವನ್ನ ಹಾಕ್ತಿರೋ ಅಷ್ಟು ಒಳ್ಳೆಯ ಕೆಲಸ ನಿಮ್ಮ ಕೈ ಸೇರುತ್ತೆ. ಕೊಂಚ ಸವಾಲುಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳೋದಿಲ್ಲ. ಯೋಚನೆ ಮಾಡಕ್ ಹೋಗ್ಬೇಡಿ, ಕಠಿಣ ಪರಿಶ್ರಮವನ್ನ ಹಾಕಿ. ನಿಮ್ಮೆಲ್ಲ ಸಮಸ್ಯೆಗಳು ಸುಲಭವಾಗಿ ಪೂರ್ಣಗೊಳ್ಳಲು ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ ಆರ್ಥಿಕವಾಗಿ ಹಿಂದೆಂದೂ ಕಂಡಿರದ ಒತ್ತಡವನ್ನ ನೀವು ಅನುಭವಿಸಿದ್ರು, ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದ್ರಿ ಅಂದ್ರೆ ಆದಾಯದ ಹೊಸ ಮೂಲಗಳು ಗೋಚರಿಸುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಚಿಂತಿಸೋದು ಬೇಡ. ಈ ಸಮಯವನ್ನ ಮುಂದೂಡಿದ್ರೆ ತುಂಬಾನೇ ಒಳ್ಳೆಯದು. ಕೆಲಸದ ನಿಮಿತ್ತ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಸಿಗುತ್ತೆ. ಪೊಲೀಸ್, ವಕೀಲ, ಸಂಶೋಧನಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಇದು ಸವಾಲಿನ ಸಮಯ ಆಗಿದೆ. ಸೊ ಜೋಪಾನಾಗಿದ್ದಷ್ಟು ಕೂಡ ನೀವು ಒಳ್ಳೆಯದು ಅಂತ ಹೇಳಬಹುದು. ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಕೆಲಸದ ನಡುವೆ ವಿರಾಮ ತೆಗೆದುಕೊಳ್ಳೋದು ಕೂಡ ಒಳ್ಳೆಯದು. ಅತಿಯಾದ ಕೆಲಸ ಒತ್ತಡವನ್ನ ಉಂಟು ಮಾಡಬಹುದು. ಬೇರೆಯವರಿಗೆ ಸಾಲ ನೀಡುವ ಮೊದಲು ಯೋಚಿಸಿದ್ರೆ ತುಂಬಾನೇ ಒಳ್ಳೆಯದು. ಸಾಲವಾಗಿ ಪಡೆದ ಹಣವನ್ನ ಸಾಧ್ಯವಾದಷ್ಟು ಬೇಗ ತೀರಿಸಿಕೊಂಡ್ರೆ ಉತ್ತಮವಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗೋ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತದೆ. ಹಣದ ಹಾದಿ ಸುಗಮವಾಗಲು ನೀವು ಹೆಚ್ಚು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ನೀವು ಮಾಡಿದ ಎಲ್ಲ ಕೆಲಸಗಳಿಂದ ಲಾಭವನ್ನ ಕಾಣ್ತೀರಾ. ಇದರಿಂದ ನಿಮ್ಮ ಆರ್ಥಿಕ ಜೀವನ ಸುಧಾರಿಸುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೆಚ್ಚಿಗೆ ಆಗುತ್ತೆ. ಸಹೋದ್ಯೋಗಿಗಳ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತಾರೆ. ಆರ್ಥಿಕ ಸಮತೋಲನ ಕಾಯ್ದುಕೊಳ್ತೀರಾ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಹೆಚ್ಚಾಗಿದ್ದು, ಗಾರ್ಮೆಂಟ್ಸ್, ಫ್ಯಾಷನ್ ಡಿಸೈನಿಂಗ್, ಚಲನಚಿತ್ರೋದ್ಯಮ, ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ ಧನಲಾಭ ಸಿಗುತ್ತೆ ಅಂತ ಹೇಳಬಹುದು. ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆಯಾಗುತ್ತೆ. ಜೊತೆಗೆ ನೀವು ನಿಮ್ಮ ಬಾಕಿ ಕೆಲಸವನ್ನ ಪೂರ್ಣಗೊಳಿಸಲಿಕ್ಕೆ ಹೆಚ್ಚಿನ ಶ್ರಮ ಅಗತ್ಯವಾಗಿದ್ದು, ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಹಣಕಾಸಿನ ಶಿಸ್ತನ್ನ ಕಾಪಾಡಿಕೊಂಡ್ರೆ ಇನ್ನೂ ಕೂಡ ಉತ್ತಮ. ಅನಗತ್ಯ ಖರ್ಚು ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿಸಬಹುದು. ಹೀಗಾಗಿ ವ್ಯಾಪಾರ, ವ್ಯವಹಾರ, ಉದ್ಯಮ ಮಾಡ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿದ್ದಷ್ಟು ಒಳ್ಳೆಯದು. ಲಾಟರಿ ಅಥವಾ ಷೇರುಗಳಿಂದ ಧನ ಲಾಭದ ನಿರೀಕ್ಷೆಯನ್ನ ಇಟ್ಕೊಳ್ಳೋಕ್ ಹೋಗ್ಬೇಡಿ. ಈ ಸಮಯದಲ್ಲಿ ನಿಮ್ಮ ಸಾಲಗಳು ತೀರುತ್ತೆ. ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು, ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದೆ. ಆದ್ರೆ ಒಂದಷ್ಟು ಎಚ್ಚರಿಕೆಯನ್ನ ಅನುಸರಿಸೋದು ಮುಖ್ಯ. ನೀವು ಕೂಡ ಕನ್ಯಾ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.